ಗುಡ್ ಮಾರ್ನಿಂಗ್ ಗೈಸ್, ಹೆಂಗಿದ್ದಾರೆ ಎಲ್ಲರೂ? ನಾನು ಮಾರ್ನಿಂಗ್ ಜಿಮ್ ಹತ್ರ ಬಂದಿದ್ದೀನಿ. ಇವತ್ತಿಂದು ವರ್ಕೌಟು ಬ್ಯಾಕ್ ಇದೆ. ಸೊ ಇವತ್ತು ಬ್ಯಾಕ್ ಮಾಡಿ ಇವತ್ತೆಲ್ಲ ವರ್ಕೌಟು ಬೇಗ ಬೇಗ ಮಾಡೋಣ, ಯಾಕಂದರೆ ಸುಮಾರು ವರ್ಕ್ ಇದೆ. ಬ್ಯಾಗೆಲ್ಲ ಪ್ಯಾಕಿಂಗ್ ಮಾಡ್ಕೊಳ್ಳೋದಿದೆ, ಮತ್ತು ಔಟ್ಸೈಡ್ ಹೋಗಿ ಸ್ವಲ್ಪ ಡಾಕ್ಯುಮೆಂಟ್ಸ್ ಎಲ್ಲ ತರೋದಿದೆ. ಆ್ಯಂಡ್ ಓಕೆ ಗೈಸ್, ನೋಡೋಣ. ವರ್ಕೌಟ್ ಎಲ್ಲ ಬೇಗ ಬೇಗ ಮುಗಿಸಿ ಮನೆಗೆ ಹೋಗೆಲ್ಲ ಮತ್ತೆಲ್ಲ ಬೇಗ ಬೇಗ ಮಾಡೋಣ. ಲೆಟ್ಸ್ ಗೋ. ಗೈಸ್, ವರ್ಕೌಟ್ ಎಲ್ಲ ಮುಗೀತು ಇವತ್ತಿಂದು. ಸೊ ನಾನು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಪ್ಯಾಕಿಂಗ್ ಎಲ್ಲ ಇದೆ. ಸೊ ನಾನೆಲ್ಲ ಆಮೇಲೆ ಸಿಗ್ತೇನೆ. ಓಕೆ ಗೈಸ್, ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡೋಣ. ಈಗ ಚಪಾತಿ ಮತ್ತು ಬಾಜಿ ಇದೆ. ಗೈಸ್, ಫೈನಲಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಬಾತಿಂಗ್ ಎಲ್ಲ ಆಯಿತು. ಸೊ ಜಸ್ಟ್ ಟೆಂಪಲಿಗೆ ಹೋಗಿ ಬಂದೆ, ದೇವ್ರ ದರ್ಶನ ಎಲ್ಲ ಮಾಡ್ಕೊಂಬಂದೆ. 2 hours later. ಗೈಸ್, ಮಧ್ಯಾಹ್ನ ಲಂಚ್ ಮಾಡಿ ಸ್ವಲ್ಪ ಮಲ್ಕೊಂಡಿದ್ದೆ, ಯಾಕಂದರೆ ನೈಟ್ ಟ್ರಾವೆಲ್ ಮಾಡೋದಿದೆ ಅಲ್ಲ, ಸೊ ಅದಕ್ಕೋಸ್ಕರ. ಆ್ಯಂಡ್ ಈಗ ಮಾರ್ಕೆಟಿಗೆ ಹೋಗಿ ಸ್ವಲ್ಪ ಬೇಕಾಗಿರೋ ಐಟಮ್ಸ್ ಎಲ್ಲ ತಂದಿದ್ದೇನೆ. ಆಮೇಲೆ ಸಿಗೋಣ ಗೈಸ್, ನಾವು ಟ್ರಾವೆಲ್ ಮಾಡಬೇಕಿದ್ರೆ ವ್ಲಾಗ್ ಮಾಡ್ತೀನಿ. ಸೊ ಆಮೇಲೆ ಸಿಗೋಣ. 2 hours later. ಗೈಸ್, ಫೈನಲಿ ರೆಡಿ ಆಗಿದೆ ಎಲ್ಲ, ಬ್ಯಾಗೆಲ್ಲ ಪ್ಯಾಕ್ ಆಗಿದೆ. ಸೊ ಈ ಬ್ಯಾಗಲ್ಲಿ ಲ್ಯಾಪ್ಟಾಪ್ ಇದೆ, ಇಲ್ಲಿ ಫುಲ್ಲು ಡ್ರೆಸ್ಸಸ್ ಇದೆ. ಸೊ ಓಕೆ ಗೈಸ್, ಬಸ್ಸು 8 ಕಾಲಿಗಿದೆ. ಸೊ 8 ಕಾಲಿಗೆ ಬಸ್ ಹತ್ತಿ ನೋಡೋಣ ಸೀಟೆಲ್ಲ ಹೆಂಗಿರುತ್ತೆ ಏನು ಅಂತ. ಸೊ ಗೈಸ್, ಜರ್ನಿ ಹೆಂಗಿರುತ್ತೆ ನೋಡೋಣ. ಓಕೆ, ಫ್ರೆಂಡ್ ಬರ್ತಿದ್ದಾನಂತೆ ಸಂಕೇತ, ನೋಡೋಣ ಅವನ ಹತ್ರ ಸ್ವಲ್ಪ ಮಾತಾಡಿ ಆಮೇಲೆ ಹೋಗೋಣ ಬಸ್ ಸ್ಟ್ಯಾಂಡ್ ಹತ್ರ. ಲೆಟ್ಸ್ ಗೋ. ಸೊ ಗೈಸ್ ನೋಡಿ, ಸಂಕೇತ್ ಬಂದಿದ್ದಾನೆ. ಓಕೆ, ಸೊ ಗೈಸ್, ಬಸ್ಸಲ್ಲಿದ್ದೀನಿ. ಸೊ ಬಸ್ಸಿನ ವಿಡಿಯೋ ಮಾಡಲಿಕ್ಕಾಗಿಲ್ಲ, ಯಾಕಂದರೆ ಅದು ಬಸ್ ಒಂದು 2 ಮಿನಿಟ್ಸ್ ಅಷ್ಟು ವೆಯ್ಟ್ ಮಾಡಿತ್ತು. ಸೊ ಎಲ್ಲಾದರೂ ಸ್ಟಾಪ್ ಮಾಡಿದಾಗ ಕರೆಕ್ಟ್ ಆಪರ್ಚುನಿಟಿ ವಿಡಿಯೋ ಮಾಡೋಣ. ಸೊ ನೋಡಿ, ಸೊ ಆಮೇಲೆ ನೋಡ್ಕೊಡ್ತೀನಿ ಹೆಂಗಿದೆ ಅಂತ ಬಸ್ಸಿಂದು. ಸೊ ಲೆಟ್ಸ್ ಗೋ ಗೈಸ್. ಫೈನಲಿ ಬಸ್ ಒಂದು ಕಡೆ ನಿಲ್ಲಿಸಿದೆ ಊಟಕ್ಕಂತ. ಒಂದು 20 ಮಿನಿಟ್ಸ್ ಬ್ರೇಕ್ ಇದೆ. ಸೊ ಆ ಗ್ಯಾಪಲ್ಲಿ ನಾನು ಸ್ವಲ್ಪ ವೀಡಿಯೋನ ಕ್ಯಾಪ್ಚರ್ ಮಾಡಿಬಿಡ್ತೀನಿ. ನನ್ನ ಫ್ರೆಂಡಲ್ಲಿ ಬಸ್ ಇದೆ ನೋಡಿ, ಸುಗಮ ಬಸ್ ಟ್ರಾವೆಲ್ಸ್. ಸೊ ಮಾರ್ನಿಂಗ್ 6:30 ರೀಚ್ ಆಗುತ್ತೆ ಅಂತ ಹೇಳಿದ್ದಾರೆ ಅವರು. ಸೊ ಅರೌಂಡ್ ಅದು 7:50 ನಂಗೆ ಆಗುತ್ತೆ. ಸೊ ನೋಡೋಣ ಗೈಸ್, ಬಸ್ ಜರ್ನಿ ಹೆಂಗಿರುತ್ತೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ಏನು ಮಾಡ್ತಿದ್ದಾರೆ ಎಲ್ಲರೂ? ನಾನು ಜಸ್ಟ್ ಮೊಬೈಲ್ ಸ್ಕ್ರೋಲ್ ಮಾಡ್ತಾ ಇದ್ದೆ, ಬಟ್ ನೆಟ್ವರ್ಕ್ ಕೂಡ ಇಲ್ಲ ಇಲ್ಲಿ, ಫುಲ್ಲು ಗಾಡ್ ಸೆಕ್ಷನ್ ಇದೆ. ಸೊ ನೋಡೋಣ ಗೈಸ್ ಏನಾಗುತ್ತೆ ಅಂತ. ಲ್ಯಾಪ್ಟಾಪಲ್ಲಿ ಒಂದೇ ಒಂದು ಮೂವಿ ಡೌನ್ಲೋಡ್ ಮಾಡಿದ್ದೆ, ಸೊ ಅದನ್ನೇ ನೋಡಬೇಕಿಲ್ಲ, ಬೇರೆ ಆಪ್ಷನ್ ಇಲ್ಲ. ಸೊ ಆ ಮೂವಿ ಕೂಡ ಜಸ್ಟ್ 2 hours ಅಷ್ಟೇ ಗೈಸ್. ಸೊ ಮತ್ತು ಚಾರ್ಜಿಂಗ್ ಸಾಕೆಟ್ ಕೂಡ ಇದೆಯೋ ಗೊತ್ತಿರಬೇಕು ಸರ್ ನನಗೆ. ನಾನು ಕಂಪ್ಲೀಟ್ ಮಾಡಿದೆ, ಬಟ್ ಅದು ಸಿಗಲಿಲ್ಲ ನನಗೆ. ಸೊ ಆಮೇಲೆ ಅವ್ರ ಹತ್ರ ಕೇಳಬೇಕಾಗಿದೆ ಇದೆಯೋ ಇಲ್ವೋ ಅಂತ. ಸೊ ಮೊಬೈಲ್ ಬ್ಯಾಟ್ರಿ ಜಸ್ಟ್ 50% ಇದೆ, ನಾಳೆ ಮಾರ್ನಿಂಗ್ ಹೋಗ್ಬೇಕು ನನಗೆ. ಅಲ್ಟರ್ನೇಟಿವ್ ಪವರ್ ಬ್ಯಾಂಕ್ ಇದೆ, ಬಟ್ ಸೇಫ್ಟಿಗೆ ಚಾರ್ಜ್ ಇರಬೇಕಲ್ಲ ಗೈಸ್. ಸೊ ನೋಡೋಣ, ಲ್ಯಾಪ್ಟಾಪ್ ಸ್ವಲ್ಪ ಮೂವಿ ಅಂತ ನೋಡಿದ್ರೆ ಆಯಿತು. ಆಮೇಲೆ ನೋಡಿದಾಗ ಸ್ವಲ್ಪ ಹೋಗಿ ಸೈಡ್ ಆ್ಯಂಗಲಿಂದ ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಓಕೆ ಗೈಸ್, ಎಂಜಾಯ್. ನಾನು ಅವಾಗಲೂ ಫುಲ್ ಟ್ರಾಫಿಕ್ ಹಾಕ್ಕೊಂಡಿದ್ದೆ, ಒಂದು 1.5 hour 2 hour ಆದರೂ ಕೊಟ್ಟು ಬಂದು ಎಕ್ಸಾಕ್ಟ್ ಟೈಮ್ ಬಂದು 1:15 ಆಗಿದೆ ಬಿಟ್ನಾಕ್ ಟ್ರಾಫಿಕ್. ಸೊ ಹೈವೇ ಮೇಲೆ ಇದ್ದೀನಿ, ಪ್ರಾಣಪುರ. ಸೊ ಗೈಸ್, ಅಂತ ಒಂದು ಗೊತ್ತಿರ್ಬೋದು ನಿಮಗೆ, ಪ್ರಾಣಪುರ ಅಂತ ಇದ್ದೀನಿ. ಸೊ ಗೆಸ್ ಮಾಡಿದ್ದೀರಿ ಅಂತ ನಾಳೆ ಮಾರ್ನಿಂಗ್ ಸರ್ಪ್ರೈಸ್ ನೋಡಿ. ಸ್ವಲ್ಪ ಒಂದು ಸ್ನ್ಯಾಕ್ಸ್ ತಿನ್ನೋಣ. ಆವಾಗ ಏನು ತಿಂತಿಲ್ಲ, ನಾನು ಮನೆಯಿಂದ ಊಟ ಮಾಡ್ಕೊಂಡು ಬಂದಿದ್ದು ಅಷ್ಟೇ. ಸೊ ಏನಾದರೂ ಒಂದು ಸ್ನ್ಯಾಕ್ಸ್ ತಿಂದು ಸ್ವಲ್ಪ ಏನಾದರೂ ಎಂಟರ್ಟೈನ್ಮೆಂಟಿಗೆ ಮೂವಿ ನೋಡೋಣ. ದೊಡ್ಡ ಮೂವಿ ಡೌನ್ಲೋಡ್ ಇದೆ, ಅದು ಕೂಡ ಒಂದು ಯಾವುದೋ ಒಂದು ಹಾರರ್ ಇರಬೇಕು. ಸೊ ಒಂದು ಮೂವಿ ನೋಡಿ ಸ್ನ್ಯಾಕ್ಸ್ ಏನಾದ್ರು ತಿನ್ನೋಣ. ನಾನು ಮಾರ್ನಿಂಗ್ ಸಿಗೋಣ.
ಹತ್ರ ವಾಶ್ರೂಮ್ ನಿಲ್ಲಿಸಿದ್ದಾರೆ. ಸೊ ಓಕೆ, ವಾಶ್ರೂಮ್ಗೆ ಹೋಗಿ ಬರೋಣ. ಸೊ ಗೈಸ್, ಫೈನಲಿ ಮೂವಿ ಎಲ್ಲ ಕಂಪ್ಲೀಟಾಗಿ ನೋಡಾಯಿತು. ದೆನ್ ಮಧ್ಯದಲ್ಲಿ ಒಂಚೂರು ಕೂಡ ನಿದ್ದೆ ಬರಲಿಲ್ಲ, ಯಾಕಂದರೆ ಮೂವಿ ಚೆನ್ನಾಗಿತ್ತು ಸ್ವಲ್ಪ. ಸೊ ಮೂವಿ ನೇಮ್ ಬಂದು 706 ಅಂತ, ಚೆನ್ನಾಗಿದೆ. ಆ್ಯಂಡ್ ಈಗ ಸ್ವಲ್ಪ ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡೋಣ. ಸೊ ಓಕೆ ಗೈಸ್, ಈಗ ಟೈಮ್ ಬಂದು 5:15 ಆಗಿದೆ. ಸೊ ಲೆಟ್ಸ್ ಗೋ.